ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬೆಂಗಳೂರಿಗರಿಗೆ ಅಷ್ಟೇ ಅಲ್ಲ, ಕರ್ನಾಟಕದ ಜನಕ್ಕಿದು ನಿಜಕ್ಕೂ ಬಹಳ ಶಾಕಿಂಗ್ ನ್ಯೂಸ್. ಬೆಂಗಳೂರು ಅಂದರೆ ಉದ್ಯೋಗ ಸಿಗುತ್ತೆ, IT ಸಿಟಿ, ಬಹುರಾಷ್ಟ್ರೀಯ ಕಂಪನಿಗಳು ಹುಡುಕೊಂಡು ಬರ್ತಾವೆ. ಇಲ್ಲಿನ ವಾತಾವರಣ, ಇಲ್ಲಿರುವಂತಹ ಅನುಕೂಲ ಸೌಲಭ್ಯಗಳಿಗೋಸ್ಕರ ಅನ್ನೋದೊಂದು ಇದೆಯಲ್ಲ, ಜನ ಹಾಗಾಗಿ ಬೆಂಗಳೂರಿಗೆ ಹುಡುಕೊಂಡು ಬರ್ತಾರೆ. ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದಾನೂ ಅಷ್ಟೇ, ಬೇರೆ ರಾಜ್ಯಗಳಿಂದಾನೂ ಅಷ್ಟೇ ನೋಡಿದ್ದೀವಿ ನಾವು ಬೆಂಗಳೂರು ಎಷ್ಟು ಜನರ ಜೀವನ ಕಟ್ಟಿಕೊಟ್ಟಿದೆ ಅಂತ. ಆದರೆ ಈಗ ಬೆಂಗಳೂರಿನಿಂದ ದೂರ ಸರಿತಾ ಇದ್ದಾವೆ ಅಂತಾರಾಷ್ಟ್ರೀಯ ಕಾರ್ಪೊರೇಟ್ ಕಂಪನಿಗಳು ಅನ್ನುವಂಥ ಆಘಾತಕಾರಿ ಸುದ್ದಿ ಬರ್ತಾ ಇದೆ 2022 ನಂತರ. ಅಂದರೆ ಈಗ 1.5-2 ವರ್ಷಗಳಲ್ಲಿ ದೊಡ್ಡ ಸಮಸ್ಯೆ ಆಗಿದೆ. MNCಗಳಿಂದ ಹೂಡಿಕೆಯ ಪ್ರಮಾಣ ತೀರಾ ಕಡಿಮೆ ಆಗಿಬಿಟ್ಟಿದೆ. ದೊಡ್ಡ ಪ್ರಮಾಣದಲ್ಲಿ ಇಳಿಮುಖ ಆಗಿದೆ. ಬರೀ ಬೆಂಗಳೂರಲ್ಲ, ರಾಜ್ಯದ ಹಲವೆಡೆಗಳಲ್ಲಿ ಹೂಡಿಕೆ ಪ್ರಮಾಣ ಈ ಥರ ಕಡಿಮೆ ಆಗಿರೋದು ಯಾಕೆ ಅನ್ನುವ ಪ್ರಶ್ನೆ ಎದ್ದಿದ್ದು, ಅದಕ್ಕೆ ಉತ್ತರನೂ ಸಿಗ್ತಾ ಇದೆ. ಈಗ ಇನ್ವೆಸ್ಟ್ ಕರ್ನಾಟಕ ಸಮ್ಮಿಟ್ನಲ್ಲಿ ನೋಡಿ, ಬಂಡವಾಳ ಹೂಡೋದಕ್ಕೆ ಸುಮಾರು ಕಂಪನಿಗಳು, ಒಂದು 60-70 ಕಂಪನಿಗಳೆಲ್ಲ ಹತ್ರ ಓಕೆ ಮಾಡಿದ್ವು ಅನ್ನೋ ಸುದ್ದಿ. 50-60 ಕಂಪನಿಗಳು ಬಹುತೇಕ ಸರ್ಕಾರ ಜೊತೆ ಫೈನಲ್ ಮಾಡ್ಕೊಂಡಿದ್ವು ಅಂತ. ಆದರೆ ಈವರೆಗೆ ಬರೀ 3 ಕಂಪನಿಗಳು ಮಾತ್ರ ಸದ್ಯ ಬಂಡವಾಳ ಹೂಡಿಕೆ ಮಾಡಿರೋದು ಅನ್ನೋದು ಶಾಕಿಂಗ್ ನ್ಯೂಸ್. ಯಾಕೆ ಬೇರೆಯವರು ಬರ್ತಾ ಇಲ್ಲ? ಮಾತಾಡ್ಕೊಂಡು ಹೋದವರು 2022ರಲ್ಲಿ ಎಲ್ಲ ಓಕೆ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಈಗ ಯಾಕೆ ಬರ್ತಿಲ್ಲ ಅಂತ ಕೇಳಿದ್ರೆ, ರಿಪೋರ್ಟ್ ಬಂದಿದೆ. ಬೆಂಗಳೂರಿನಲ್ಲಿ ವಿವಿಧ ಒಕ್ಕೂಟಗಳು ಈ ಬಗ್ಗೆ ಜನವರಿಯಲ್ಲೇ ಸರ್ಕಾರದ ಮುಂದೆ ರಿಪೋರ್ಟ್ ಇಟ್ಟು ಆತಂಕ ತೋಡ್ಕೊಂಡಿದ್ವು. ಇಂಥದ್ದೊಂದು ಬಹಳ ಡೇಂಜರಸ್ ಡೆವಲಪ್ಮೆಂಟ್ ಆಗ್ತಿದೆ. 57-58 ಕಂಪನಿಗಳೆಲ್ಲ ಫೈನಲ್ ಮಾಡ್ಕೊಂಡಿದ್ದವು, ಯಾರೂ ಬರ್ತಾ ಇಲ್ಲ. ಇನ್ನು ಆರಂಭಿಕ ಹಂತದಲ್ಲಿ, ಮಾತುಕತೆ ಹಂತದಲ್ಲಿ ಮುಗಿದ ಮೇಲೆ ಮುಂದಕ್ಕೆ ಹೋಗ್ತಾನೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಕಾರಣ ಕೊಡ್ತಿರೋದು ಬಹುರಾಷ್ಟ್ರೀಯ ಕಂಪನಿಗಳಿಗೆ, ಸ್ಟಾರ್ಟ್ಅಪ್ಗಳಿಗೆ ಮೂಲ ಸೌಕರ್ಯ ಒದಗಿಸೋದಕ್ಕೆ ಸರ್ಕಾರ ವಿಫಲವಾಗಿದೆ. ಬೆಂಗಳೂರನ್ನ ಹುಡುಕೊಂಡು ಬರ್ತಾ ಇದ್ದಿದ್ದೇ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಅನುಕೂಲ, ಅವಕಾಶ ಜಾಸ್ತಿ ಇದೆ ಅಂತ. ಆದರೆ ಸರ್ಕಾರ ಮೂಲ ಸೌಕರ್ಯ ಒದಗಿಸುವಲ್ಲಿ ವಿಫಲವಾಗಿದೆ ಅನ್ನುವಂಥ ರಿಪೋರ್ಟ್ ಅನ್ನು ಒಕ್ಕೂಟಗಳು ಇಡ್ತಾ ಇವೆ. ಈಗ ನೋಡಿ, DK ಶಿವಕುಮಾರ್ ಅವರು ಈ ಕಂಪನಿಗಳ ಸದ್ಯದ ಮಾಹಿತಿಯನ್ನ ಕೊಡಿ ಅಂತ ಪಾಲಿಕೆ ಆಯುಕ್ತರಿಗೆ ಮೌಖಿಕ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಮಿನಿಸ್ಟರ್ DK ಶಿವಕುಮಾರ್ ಅವರು ಈಗ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಕೇಳ್ತಾ ಇದ್ದಾರಂತೆ. ಆದ್ರೆ ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಗ್ತಾ ಇದೆ. 3 ಕಂಪನಿಗಳಿಂದ ಸುಮಾರು 5,000 ಕೋಟಿ ಹೆಚ್ಚು ಕಡಿಮೆ ಹೂಡಿಕೆ ಆಗಿದ್ದು, 1000 ಲೆಕ್ಕದಲ್ಲಿ 1,500-2,000 ಒಳಗಡೆ ಅಷ್ಟೇ ಉದ್ಯೋಗ ಸೃಷ್ಟಿಯಾಗಿದೆ. ಆದ್ರೆ ಟಾರ್ಗೆಟ್ ಇದ್ದಿದ್ದು ಎಷ್ಟು? 2,81,411 ಉದ್ಯೋಗ ಸೃಷ್ಟಿಯ ಒಡಂಬಡಿಕೆ ಮಾಡಲಾಗಿತ್ತು. ಈ ಸಮಿಟ್ ಮೂಲಕ ಇಷ್ಟು ಮಾತುಕತೆ ಮಾಡ್ಕೊಂಡಿದ್ದು. ಆದ್ರೆ ಈಗ 1,500 ಉದ್ಯೋಗ ಅಷ್ಟೇ ಸೃಷ್ಟಿಯಾಗಿದೆ. ಅಂದ್ರೆ ಯಾವ ರೀತಿ ಇಳಿಮುಖ ಆಗಿದೆ, ಎಷ್ಟು ದೊಡ್ಡ ಪೆಟ್ಟು ಬಿದ್ದಿದೆ ಅನ್ನೋದನ್ನ ನಾವು ಈ ನಂಬರ್ ಅಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಬಹುದು. ಇನ್ವೆಸ್ಟ್ ಕರ್ನಾಟಕದಲ್ಲಿ ಆಗಿದ್ದ ಮಾತುಕತೆ ಪ್ರಕಾರ 2022ರಲ್ಲಿ ಆದ ಒಡಂಬಡಿಕೆ ಪ್ರಕಾರ ಒಂದೂ ಆಗ್ತಿಲ್ಲ. ಯಾಕಂದ್ರೆ ಸರ್ಕಾರ ಮೂಲ ಸೌಕರ್ಯ ಒದಗಿಸ್ತಿಲ್ಲ ಅನ್ನುವ ರಿಪೋರ್ಟ್ ಅನ್ನ ಈಗ ಒಕ್ಕೂಟವೇ ಕೊಡ್ತಾ ಇದೆ. ಈ ರೀತಿ ಆಗಿಬಿಟ್ರೆ ಇದು ರಾಜ್ಯಕ್ಕೆ, ರಾಜ್ಯದ ಅಭಿವೃದ್ಧಿಗೆ, ರಾಜಧಾನಿಯ ಅಭಿವೃದ್ಧಿಗೆ ಅತಿ ದೊಡ್ಡ ಪೆಟ್ಟನ್ನ ಕೊಡಬಲ್ಲದು. ಎಲ್ಲಕ್ಕಿಂತ ಪ್ರಮುಖವಾಗಿ ಅಲ್ಲಿ ಚಂದ್ರಬಾಬು ನಾಯ್ಡು ಬಂದಿದ್ದಾರೆ. ಆಂಧ್ರದ CM ಆಗಿ, ಅವ್ರು CM ಅನ್ನೋದಕ್ಕಿಂತ CEO ಆಫ್ ಆಂಧ್ರ ಪ್ರದೇಶ ಅಂತ ಅವ್ರನ್ನ ಕರೆಯಲಾಗತ್ತೆ. ಹಿಂದೆ ಅವರು CM ಆಗಿದ್ದಾಗ ನಮ್ಮ ರಾಜ್ಯದ ರಾಜಕಾರಣಿಗಳಿಗೆ ನೆನಪಿರುತ್ತೆ ಯಾವ ರೀತಿ ತೊಂದರೆ ಮಾಡಿದ್ರು. ಇಲ್ಲಿನ ಕಂಪನಿಗಳನ್ನ ಇಲ್ಲಿ ಬರಬೇಕಾಗಿದ್ದನ್ನ ಅಲ್ಲಿ ಎಳ್ಕೊಂಡಿದ್ದು, ನೀರಾವರಿ ಯೋಜನೆಗಳಿಗೆ ಅಡ್ಡಗಾಲ್ ಹಾಕಿದ್ದು, ಇಂಥದ್ದೆಲ್ಲ ಆಗಿತ್ತು. ಈಗ ಮತ್ತೆ ಅದೇ CM ಬೇರೆ ಇದ್ದಾರೆ. ಇಲ್ಲೇನಾದ್ರೂ ನಾವು ಮೂಲ ಸೌಕರ್ಯ ಕೊಡೋದಿಕ್ಕೆ ತಡ ಮಾಡಿದ್ರೆ ಅಥವಾ ನಿರ್ಲಕ್ಷ್ಯ ಮಾಡಿದ್ರೆ, ಅಭಿವೃದ್ಧಿಗೆ ದುಡ್ಡಿಲ್ಲದೆ ಕಳ್ಳಾಟ ಮಾಡಿದ್ರೆ ಏನಾಗುತ್ತೆ? ಕರ್ಕೊಳ್ಳೋಕೆ ತೆಲಂಗಾಣದ ರೇವಂತ್ ರೆಡ್ಡಿ ಅವರು ರೆಡ್ ಕಾರ್ಪೆಟ್ ಹಾಸೋದಕ್ಕೆ ಕಾಯ್ತಾ ಇದ್ದಾರೆ. ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರು ಕಾಯ್ತಿದ್ದಾರೆ. ಇಂಥ ಟೈಮಲ್ಲಿ ಕರ್ನಾಟಕ ಗ್ಯಾರಂಟಿ ಹೊಡೆತದಿಂದ ಮೂಲ ಸೌಕರ್ಯ ಕೊಡೋದಿಕ್ಕೆ ಆಗ್ತಿಲ್ವಾ? ಏನು ಕಾರಣ ಬೇಕಲ್ಲ? ಒಡಂಬಡಿಕೆ ಮಾಡ್ಕೊಂಡಿವೆ ಎಲ್ಲ ರಾಜ್ಯಗಳು, ಬನ್ನಿ ಬನ್ನಿ ಅಂತ ಕರೆಯುವಾಗ ಈಗ ನಮ್ಮವರು ಕರೀತಿದ್ದಾರೆ. ಮೊನ್ನೆ ಅಷ್ಟೇ ಜಟಾಪಟಿ ಆಯ್ತಲ್ಲ, ಸೆಮಿ ಕಂಡಕ್ಟರ್ ಯಾಕೆ ಗುಜರಾತಿಗೆ ಹೋಗ್ತಾ ಇದೆ, ಕರ್ನಾಟಕಕ್ಕೆ ಕೊಡಿ ಅಂತ ಹೇಳಿದ ಕುಮಾರಸ್ವಾಮಿ ಅವರು ಸವಾಲ್ ಹಾಕಿದ್ರು. ಆಯ್ತು, ನೀವು ತೆರಿಗೆ ವಿನಾಯಿತಿ ಇಷ್ಟು ಕೊಡಿ, ಗುಜರಾತ್ ಇಷ್ಟು ಕೊಡ್ತಾ ಇದೆ, ನೀವು ಇಷ್ಟು ಕೊಟ್ಟು ಆಮೇಲೆ ಕರೀರಿ. ಮೊದಲು ನೀವು ಏನು ಕೊಡ್ತಿದ್ದೀರಿ, ಏನು ಅವಕಾಶ ಕಲ್ಪಿಸ್ತಾ ಇದ್ದೀರಿ ಅನ್ನೋದನ್ನ ತೋರಿಸಿ, ಆಮೇಲೆ ನಾನು ತರ್ತೀನಿ ಇಲ್ಲಿಗೆ ಕರ್ನಾಟಕಕ್ಕೆ, ಅದನ್ನ ಮಾಡಿ ತೋರಿಸಿ ಅಂತ ಸವಾಲ್ ಹಾಕಿದ್ರು. ಜಟಾಪಟಿ ಆಯ್ತಲ್ಲ. ಮೊನ್ನೆ ಅಷ್ಟೇ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು, ಮುಂಬೈ ಕರ್ನಾಟಕದಲ್ಲಿ ಕಾಂಗ್ರೆಸ್
ದ್ವೇಷ ರಾಜಕಾರಣ ಮಾಡ್ತಿದೆ, ಅಲ್ಲಿ ನಾವು ಸೋತಿದ್ದೀವಿ, ಹೆಚ್ಚು ಗಳಿಕೆ ಆಗಿಲ್ಲ ಲೋಕಸಭೆ ಚುನಾವಣೆಯಲ್ಲಿ ಅಂತ ಅಲ್ಲಿ ಬಂದ ಕಂಪನಿಗಳನ್ನು ಉಳಿಸ್ಕೊಳ್ತಿಲ್ಲ ಅಂತ ಆರೋಪ ಮಾಡಿದ್ರು. ಈ ಆರೋಪ ಪ್ರತ್ಯಾರೋಪ, ಕುಮಾರಸ್ವಾಮಿ ಅವರ ಸವಾಲು, ಇದೆಲ್ಲದರ ಬೆನ್ನಲ್ಲೇ ಸಿಗ್ತಾ ಇರುವಂಥ ರಿಪೋರ್ಟ್ ಇದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಳಿಮುಖ ಆಗಿದೆ ಇನ್ವೆಸ್ಟ್ಮೆಂಟ್. ಹಾಗಾದ್ರೆ ಕಾರಣ ಏನು? ಇದರ ಜವಾಬ್ದಾರಿಯನ್ನ CM DCM ಹೊರ್ತಾರ? ಇದರ ದೀರ್ಘಕಾಲಿಕ ಪರಿಣಾಮ ನಮ್ಮ ರಾಜ್ಯದ ಮೇಲೆ, ರಾಜಧಾನಿಯ ಮೇಲೆ ಹೇಗಾಗಬಹುದು? ನಮ್ಮ ಸ್ಟ್ರೆಂಗ್ತ್ ಇರೋದೇ ಅಲ್ಲಿ, ಕರ್ನಾಟಕ ಬೆಂಗಳೂರಿನ ಸ್ಟ್ರೆಂಗ್ತ್ ಇರೋದೇ ಇಲ್ಲಿ, ಅಲ್ಲೇ ನಾವು ಪಾತಾಳಕ್ಕೆ ಬೀಳ್ತಾ ಇದ್ದೀವಿ ಅಂದ್ರೆ ಏನಾಗಬಹುದು ಮುಂದೆ ಅನ್ನುವಂಥ ಆತಂಕದ ವಿಚಾರ ಇದು. ಕಾದ್ ನೋಡ್ಬೇಕು. ಅಕ್ಕಪಕ್ಕದ ರಾಜ್ಯಗಳಂತೂ ರೆಡಿ ಆಗಿದ್ದಾವೆ. ಮೊದಲೇ ಇಲ್ಲಿ ಮಳೆ ನೀರು ತುಂಬತ್ತೆ, ಕಸ, ಇನ್ನೊಂದು ಮಗದೊಂದು ಮತ್ತೊಂದು ಅಂತ ಕಳೆದ ಬಾರಿ ಕಂಪ್ಲೇಂಟ್ಸ್, ರಾಜ್ಯದ ಮಾನ ಮರ್ಯಾದೆಯನ್ನ ಹರಾಜು ಹಾಕಿದ್ ನೋಡಿದ್ವಿ ನಾವು. ಇಲ್ಲಿರುವಂಥ ವ್ಯವಸ್ಥೆಗಳು ಈಗ ಮೂಲ ಸೌಕರ್ಯವನ್ನ ಒದಗಿಸ್ತಾ ಇಲ್ಲ ಅನ್ನೋದು ಕೂಡ ದೊಡ್ಡ ರೀಸನ್ ಆಗಿ ಇವರು ಇನ್ವೆಸ್ಟ್ ಮಾಡೋದಕ್ಕೆ ಹಿಂದೇಟ್ ಹಾಕ್ತಿದ್ದಾರೆ. ಹಿಂದಿನ ಸರ್ಕಾರದ ತಪ್ಪು, ಈಗಿನ ಸರ್ಕಾರದ ಒಪ್ಪು ಎಲ್ಲ ಒಟ್ಟಿನಲ್ಲಿ ಜನರಿಗೆ ದೊಡ್ಡ ಸಮಸ್ಯೆಯನ್ನ ತಂದಿಡೋ ತರ ಕಾಣಿಸ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.